ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೈಕೊಟ್ಟ ಮಳೆ ಗುಳೆ ಹೊರಟಿದ್ದಾರೆ ವಿಜಯನಗರ ಜಿಲ್ಲೆಯ ಜನರು. ಉದ್ಯೋಗ ಅರಸಿ ಹಲವು ಗ್ರಾಮಗಳ ತಾಂಡಾದ ಜನ ಗುಳೆ ಹೊರಟಿದ್ದಾರೆ. ವಿಜಯನಗರ ಜಿಲ್ಲೆಯಾದ್ಯಂತ ಮುಂಗಾರು ಮಳೆ ಕೈಕೊಟ್ಟಂತ ಪರಿಣಾಮ ಸಾಕಷ್ಟು ಸಮಸ್ಯೆಯಾಗಿದೆ. ಮಳೆ ಕೈಕೊಟ್ಟದರಿಂದ ಬಿತ್ತನೆ ಇಲ್ಲದೆ ರೈತಾಪಿ ಜನ ಕಂಗೆಟ್ಟು ಹೋಗುತ್ತಾರೆ. ಇತ್ತ ಜನರಿಗೆ ಉದ್ಯೋಗ ಖಾತ್ರಿ ಕೆಲಸವೂ ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಕುಟುಂಬ ಸಮೇತರಾಗಿ ವಿವಿಧ ಪಟ್ಟಣಕ್ಕಾಗಿ ಜನರು ಇದೀಗ ಹೊರಟಿದ್ದಾರೆ. ಉದ್ಯೋಗ ಹುಡುಕಿಕೊಂಡು ಹೊರಟಿದ್ದಾರೆ. ಹಲವು ಗ್ರಾಮದ ಜನರು ಮಳೆ ಕೈಕೊಟ್ಟಿರೋದ್ರಿಂದ ಬಿತ್ತನೆ ಇಲ್ಲ, ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ರೈತರಿಗೆ. ಇತ್ತ ಉದ್ಯೋಗ ಖಾತ್ರಿ ಕೆಲಸ ಮಾಡೋಣ ಅಂತ ಹೇಳಿದ್ರೆ ಆ ಕೆಲಸವೂ ಕೂಡ ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಹೀಗಾಗಿ ಕುಟುಂಬ ಸಮೇತರಾಗಿ ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ನಿತ್ಯವೂ ಹತ್ತಾರು ಲಾರಿಗಳಲ್ಲಿ ಗುಳೆ ಹೊರಟಿದ್ದಾರೆ ಜನರು. ಶಾಲೆ ಹೋಗುವಂತ ಮಕ್ಕಳು, ವಯಸ್ಸಾದಂತ ಹಿರಿಯರನ್ನ ಮಾತ್ರ ಊರಲ್ಲಿ ಬಿಟ್ಟು ಉಳಿದವರು ಗುಳೆ ಹೊರಟಿದ್ದಾರೆ. ಕೆಲವರು ಮನೆಗಳಿಗೆ ಬೀಗ ಹಾಕಿ ಕೆಲಸ ಹುಡುಕಿಕೊಂಡು ಹೋಗಿದ್ದಾರೆ. ಮಂಡ್ಯ, ಮೈಸೂರು, ಬೆಂಗಳೂರು ಹಾಗೆ ಮಹಾರಾಷ್ಟ್ರದ ಕಡೆಗೆ ಜನರು ಹೊರಟಿದ್ದಾರೆ. ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೆ ಗುಳೆ ಹೋಗೋದು ಒಂದ್ ರೀತಿ ಅನಿವಾರ್ಯ ಅಂತ ಹೇಳಿ ಅಲ್ಲಿನ ಜನರು ತಿಳಿಸ್ತಾ ಇದ್ದಾರೆ. ಬಹಳ ಕಷ್ಟಪಟ್ಟು ಕೃಷಿ ವ್ಯವಸಾಯವನ್ನ ಮಾಡಿರ್ತಾರೆ. ಆದ್ರೆ ಈಗ ಮುಂಗಾರು ಮಳೆ ಕೈಕೊಟ್ಟಂತಹ ಕಾರಣ ಮಳೆ ಬರದೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಹಾಗಾಗಿ ಯಾವ ರೀತಿಯಾಗಿ ಗುಳೆ ಹೊರಟಿದ್ದಾರೆ ಜನ ಅನ್ನುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಕೆಲವರು ಮನೆ ಪೂರ್ತಿ ಲಾಕ್ ಮಾಡಿ ಡೋರ್ ಕ್ಲೋಸ್ ಮಾಡ್ಕೊಂಡು ಹೊರಟಿದ್ರೆ, ಇನ್ನು ಕೆಲವರು ಪುಟ್ಟ ಮಕ್ಕಳನ್ನ ಹಾಗೆ ವೃದ್ಧರನ್ನ ಕರೆದುಕೊಂಡು ಹೋಗೋದಕ್ಕೆ ಆಗುವುದಿಲ್ಲ ಅನ್ನುವಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅಲ್ಲಿನ ಜನರು ಸದ್ಯ ಇದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆಯಡಿ ಸಮರ್ಪಕವಾಗಿ ಕೆಲಸವೂ ಕೂಡ ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪ ಕೂಡ ಕೇಳ್ಬರ್ತಾ ಇದೆ. ಹಾಗಾಗಿ ಕೆಲವು ಜಿಲ್ಲೆಗಳು ಹಾಗೆ ಬೇರೆ ಬೇರೆ ಕಡೆ ಉದ್ಯೋಗವನ್ನ ಅರಸಿ ಹೋಗ್ತಾ ಇದ್ದಾರೆ. ಮೊದಲನೆಯ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು, ಪುಟ್ಟ ಮಕ್ಕಳು ಹಾಗೆ ವೃದ್ಧರು ಮಾತ್ರ ಅಲ್ಲಿ ನಿಂತಿದ್ದಾರೆ. ಹಾಗಾಗಿ ಜಿಲ್ಲಾಡಳಿತ ಅಥವಾ ಸರ್ಕಾರ ಈ ಒಂದು ಸಮಸ್ಯೆಯನ್ನ ಎದುರಿಸೋದಕ್ಕೆ ಯಾವುದಾದ್ರೂ ರೀತಿಯ ಕ್ರಮವನ್ನ ತೆಗೆದುಕೊಳ್ತಾರಾ ಅಥವಾ ಇಂಥವರಿಗೆ ಏನಾದ್ರೂ ಪರಿಹಾರವನ್ನ ನೀಡುವಂತ ವ್ಯವಸ್ಥೆಯನ್ನ ಮಾಡುತ್ತಾ ಕಾದು ನೋಡಬೇಕಿದೆ. ಈ ರೀತಿಯಾಗಿ ತಾಂಡಗಳಲ್ಲಿ ಎಲ್ಲ ಮನೆಗಳು ಸಂಪೂರ್ಣವಾಗಿ ಬೀಗ ಹಾಕಲಾಗಿದೆ. ನೋಡಿ, ಈ ರೀತಿ ನಮ್ಮ ಬದುಕು. ಪ್ರತಿ ತಾಂಡದ ಎಲ್ಲ ಮನೆಗಳು ಬೀಗ ಹಾಕಲಾಗಿದೆ. ಏನಮ್ಮ ನಿನ್ನ ಹೆಸರು? ಲಕ್ಷ್ಮೀಬಾಯಿ. ವಯಸ್ಸು ಎಷ್ಟು? 96 ವರ್ಷ ಆಗೈತಾ? 96 ವರ್ಷ. ಮಕ್ಕಳಿದಾರಾ? ಮಕ್ಕಳಿಲ್ಲ. ಎಲ್ಲ ಎಲ್ಲೋಗಿದ್ದಾರೆ? ಕಬ್ಬಿಗೆ ಹೋಗಿದಾರಾ? ಒಬ್ಳೇ ಇದೆಯಾ? ಊಟಕ್ಕೆ ಏನ್ ಮಾಡ್ತೀಯಾ? ಅಲ್ಲಿ ಇಲ್ಲಿ ಬೇರೆ ಮನೆಯಲ್ಲಿ ಇಸ್ಕೊಂಡು ತಿಂತೀಯಾ? ಇದು ನಮ್ಮ ಬಂಜಾರ ಲಂಬಾಣಿ ಜೀವನ. ಇದು ಈ ಅಜ್ಜಿಯ ಮನೆ. ಇವ್ರ ಮಕ್ಕಳೆಲ್ಲ ದುಡಿಯಕ್ಕೆ ಹೋಗಿದ್ದಾರೆ. ಇವರಿಗೆ ಸೂರು ಕೂಡ ಇಲ್ಲ, ಹಾಗೂ ಕೆಲಸ ಮಾಡಲು ಶಕ್ತಿ ಕೂಡ ಇಲ್ಲ. ಅವ್ರಿವ್ರ ಮನೆಯಲ್ಲಿ ಅನ್ನ ಇಸ್ಕೊಂಡು ತಿಂತಾರಂತೆ. ಇದು ನಮ್ಮ ಬಂಜಾರರ ಗೋಳು. ವಿಜಯನಗರ ಜಿಲ್ಲೆಯಲ್ಲಿ 119 ತಾಂಡಗಳಿದ್ದು ಪ್ರತಿ ತಾಂಡಗಳಿಂದ ಗೂಳೆ ಹೊರಡಲು ಸಿದ್ಧತೆಗಳಾಗಿದೆ. ಕಾರಣ ಇಷ್ಟೇ, ಯಾವುದೇ ಕೆಲಸಗಳಿಲ್ಲ. ಈ ಹಿಂದೆ ಬಿತ್ತನೆ ಆಗಿರುವ ಜೋಳ, ರಾಗಿ, ಮೆಕ್ಕೆಜೋಳ ಯಾವುದು ಹುಟ್ಟೇ ಇಲ್ಲ. ಇನ್ನು ಮುಂದೆ ಶೇಂಗಾ ಬಿತ್ತನೆ ಮಾಡಲಿಕ್ಕೂ ಯಾವುದೇ ಉತ್ತಮವಾದ ಮಳೆ ಇಲ್ಲ. ಹಾಗಾಗಿ ಎಲ್ಲ ಜನಗಳು ಗೂಳೆ ಹೊರಟಿದ್ದಾರೆ. ಗೂಳೆ ಹೊರಡುವಾಗ ತಮ್ಮ ಮಕ್ಕಳನ್ನು ಹಾಗೂ ವಯೋವೃದ್ಧರನ್ನು ಮನೆಗೆ ಬಿಟ್ಟಿದ್ದಾರೆ. ಇದು ನಮ್ಮ ದುರಂತ. ನಮಗೆ ಯಾವುದೇ ತರಹದ ಕೆಲಸಗಳಿದೆ, ಉದ್ಯೋಗ ಕೆಲಸಗಳಂತೂ ಮೊದಲೇ ಸಿಗ್ತಿಲ್ಲ. ಮತ್ತು ನಮಗೆ ಶಿಕ್ಷಣದ ತುಂಬ ದೊಡ್ಡ ಕೊರತೆ ಇದೆ. ಕಾರಣ, ನಾವು ಮೂಲ ಸ್ವತಂತ್ರದಿಂದ ನಮ್ಮ ಎಲ್ಲ ಹಟ್ಟಿ ಹಾಡಿ ತಾಂಡಗಳಲ್ಲಿ ಇದುವರೆಗೂ ನಮಗೆ ಹಕ್ಕುಪತ್ರಗಳು ಸರಿಯಾಗಿ ಸಿಕ್ಕಿಲ್ಲ. ಈ ಎಲ್ಲ ತೊಂದರೆಗಳಿದ್ದರೂ ನಮಗೆ SC ಪಟ್ಟಿಯಲ್ಲಿ ಮೂಲೆ ಗುಂಪನ್ನಾಗಿ ಮಾಡಿದ್ದಾರೆ, C ಗುಂಪಿನಲ್ಲಿ ಸೇರಿಸಿದ್ದಾರೆ. ಈ ವರ್ಷ ನಮಗೆ ಯಾವುದೇ ಮಕ್ಕಳಿಗೆ ಮುರಾರ್ಜಿ ಶಾಲೆಗಳಾಗಲಿ, ನವೋದಯ ಶಾಲೆಗಳಾಗಲಿ, ಆದರ್ಶ ಶಾಲೆಗಳಾಗಲಿ ಸಿಗ್ತಾ ಇಲ್ಲ. ಉದ್ಯೋಗ ಅಂತೂ, ಸರ್ಕಾರಿ ಉದ್ಯೋಗಗಳಂತೂ ನಮಗೆ ಕನಸಿನ ಮಾತಾಗಿದೆ. ನಮ್ಮ ಗೋಳನ್ನು ಕೇಳೋರು ಯಾರು? ಇದು ಬಂಜಾರ ಜನಾಂಗದ ಕೊರತೆ. ಈಗ ಕಿಕ್ಕೇರಿ, ಮೈಸೂರು, KR ಪೇಟೆ, ಕಾಫಿ ಎಸ್ಟೇಟ್ಗಳು ಈ ರೀತಿಯಾಗಿ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಮಳೆ ಕೈಕೊಟ್ಟಿರುವಂತಹ ಹಿನ್ನೆಲೆ ಕೊರತೆಯಾಗಿರೋದ್ರಿಂದ ವಿಜಯನಗರ ಜಿಲ್ಲೆಯ ರೈತರ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಎಷ್ಟರ ಪ್ರಮಾಣದಲ್ಲಿ ಒಂದು ಬಿತ್ತನೆ ಕುಂಠಿತವಾಗ್ತಾ ಇದೆ? ಸದ್ಯ ಗುಳೆ ಹೊರಟಿರುವ ಜನರ ಕಥೆ ಏನು? ಹೌದು ದಿವ್ಯಾದಾಸ್, ನೋಡ್ಬೋದು ಮುಂಗಾರು ಕೂಡ ಕೈಕೊಟ್ಟಿದೆ ವಿಜಯನಗರ ಜಿಲ್ಲೆಯಲ್ಲಿ. ಎಸ್ಪೆಷಲಿ ವಿಜಯನಗರ ಜಿಲ್ಲೆ ಏನಿದೆ, ಒಂಥರ ಕೃಷಿ ಪ್ರಧಾನ ಜಿಲ್ಲೆ ಇದು. ಇಲ್ಲಿ ಕಳೆದ 2 ತಿಂಗಳಿಂದಾನೂ ಕೂಡ ಮಳೆ ಇಲ್ದಿರೋ ಪರಿಣಾಮವಾಗಿ ಎಸ್ಪೆಷಲಿ ವಿಜಯನಗರ ಜಿಲ್ಲೆಯ ತಾಂಡಗಳಲ್ಲಿ ದಿವ್ಯಾ, ಇಲ್ಲಿ ಒಂದು ಗಮನಿಸೋದಾದ್ರೆ, ತಾಂಡಗಳ ಜನ ಮಳೆ ಆದ್ರೆ ಮಾತ್ರ ಅವರು ತಮ್ಮ ಬದುಕನ್ನ ಕಟ್ಕೊಳ್ಳೋದಕ್ಕೆ ವ್ಯವಸಾಯವನ್ನೇ ನಂಬಿ ಜೀವನ ಮಾಡ್ತಾರೆ. ಆದ್ರೆ ಈ ವರ್ಷ ಮುಂಗಾರು ಕೈಕೊಟ್ಟ ಪರಿಣಾಮವಾಗಿ
ಗುಳೆ ಹೋಗ್ತಕ್ಕಂತ ಕುಟುಂಬಗಳ ಸಂಖ್ಯೆ ಕೂಡ ಪ್ರತಿದಿನನೂ ಕೂಡ ಕಳೆದ ಒಂದು ವಾರದಿಂದನೂ ಕೂಡ ಈ ಗುಳೆ ಹೋಗ್ತಕ್ಕಂತ ಕುಟುಂಬಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಅದರಲ್ಲಿ ಎಸ್ಪೆಷಲಿ ಶಾಲೆಗೆ ಹೋಗ್ತಕ್ಕಂತ ಮಕ್ಕಳು ವಯಸ್ಸಾದ ಹಿರಿಯರನ್ನ ಮಾತ್ರ ಊರಲ್ಲಿ ಬಿಟ್ಟು ಗುಳೆ ಹೋಗ್ತಕ್ಕಂಥವ್ರು ಕೂಡ ಜಾಸ್ತಿ ಆಗ್ತಾ ಇದೆ. ಕೆಲವರು ಮನೆಗಳಿಗೆ ಬೀಗ ಹಾಕಿ ಕೆಲಸ ಹುಡುಕಿಕೊಂಡು ಹೋಗ್ತಾ ಇದ್ರೆ, ಇನ್ನು ಕೆಲವರು ವಯಸ್ಸಾದವರು ಮಾತ್ರ ಇಲ್ಲೇ ಇರ್ತಾರೆ. ಇನ್ನು ಇವರೆಲ್ಲ ಕೂಡ ಮಂಡ್ಯ, ಮೈಸೂರು, ಬೆಂಗಳೂರು ಸೇರಿದಂತೆ ಮಹಾರಾಷ್ಟ್ರ ಕಡೆಗೆ ತಮ್ಮ ತುತ್ತಿನ ಚೀಲವನ್ನ ತುಂಬಿಸ್ಕೊಳ್ಳಿಕ್ಕೆ ಗುಳೆ ಹೋಗ್ತಾ ಇದ್ದಾರೆ. ಆದ್ರೆ ಇಷ್ಟೆಲ್ಲ ಗುಳೆ ಹೋಗ್ತಾ ಇದ್ರು ಕೂಡ ಜನಪ್ರತಿನಿಧಿಗಳು ಮಾತ್ರ ಇವ್ರ ಬಗ್ಗೆ ಒಂದಿಷ್ಟು ಕಾಳಜಿ ತೋರಿಸ್ತಾ ಇಲ್ಲ. ಹೇಳಿದ್ರೆ ವಿಜಯನಗರ ಜಿಲ್ಲೆಯಲ್ಲಿ ಈ ಸಣ್ಣ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಹಾಕ್ಬೇಕು ಅನ್ನುವಂಥದ್ದು ಕೂಡ ಬಹಳ ವರ್ಷಗಳಿಂದನೂ ಕೂಡ ಚರ್ಚೆಯಲ್ಲಿದೆ ಈ ವಿಷಯ. ಆದ್ರೆ ಯಾವ ಜನಪ್ರತಿನಿಧಿಗಳು ಕೂಡ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅಟ್ಲೀಸ್ಟ್ ಅವ್ರಿಗೆ ಉದ್ಯೋಗ ಖಾತ್ರಿ ಅಂದ್ರೆ ನರೇಗಾದಲ್ಲಾದ್ರೂ ಸಂಪೂರ್ಣ ಪ್ರಮಾಣದ ಕೆಲಸ ಕೊಟ್ಬಿಟ್ಟು ಅವರ ಬದುಕಿಗೆ ಆಸರೆ ಆಗಬೇಕಾದಂತ ಜನಪ್ರತಿನಿಧಿಗಳು ಈ ಬಗ್ಗೆ ಕಿಂಚಿತ್ತೂ ಕೂಡ ಗಮನ ಹರಿಸ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ನಿಜಕ್ಕೂ ಕೂಡ ದುರದೃಷ್ಟಕರ ಸಂಗತಿ. ಒಟ್ಟಾರೆಯಾಗಿ ವಿಜಯನಗರ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕೂಡ ಕುಂಠಿತ ಆಗಿದೆ. ಒಟ್ಟಾರೆಯಾಗಿ ಸುಮಾರು 21,000 ಹೆಕ್ಟೇರ್ ಪ್ರದೇಶದಲ್ಲಿ ಈಗ ರೈತರು ಬಿತ್ತನೆಯನ್ನ ಮಾಡಿದ್ದಾರೆ. ಸುಮಾರು 5,97,000 ಹೆಕ್ಟೇರ್ ಪ್ರದೇಶ ಇರ್ತಕ್ಕಂಥದ್ದು ಕೃಷಿ ಭೂಮಿ ಇರ್ತಕ್ಕಂಥದ್ದು. ಆದ್ರೆ ಮಳೆ ಕೈಕೊಟ್ಟ ಪರಿಣಾಮವಾಗಿ ಇಲ್ಲಿ ಒಟ್ಟಾರೆ ಮಳೆ ಪ್ರಮಾಣ ಕೂಡ ಕಡಿಮೆ ಆಗಿದೆ, ಬಿತ್ತನೆ ಪ್ರಮಾಣ ಕೂಡ ಕಡಿಮೆ ಆಗಿದೆ. ರೈತರು ಬೇರೆ ಬೇರೆ ವರ್ಗದ ಜನ ಕೂಡ ಗುಳೆ ಹೋಗ್ತಕ್ಕಂಥದ್ದು ಕೂಡ ಈ ವರ್ಷ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರಲ್ಲೂ ತಾಂಡಗಳಲ್ಲಿ ತಮ್ಮ ಬದುಕನ್ನ ಕಟ್ಕೊಳ್ಳೋದಕ್ಕೆ ಸಣ್ಣ ಪುಟ್ಟ ಮಕ್ಕಳನ್ನ ಕುಂಕಳಲ್ಲಿ ಕೂಡಿಸ್ಕೊಂಡ್ ಬಿಟ್ಟು ಲಾರಿಗಳಲ್ಲಿ ತುಂಬಿಕೊಂಡು ಬಿಟ್ಟು ಮಂಡ್ಯ, ಮೈಸೂರು, ಮಹಾರಾಷ್ಟ್ರ, ಗೋವಾ ಕಡೆಗೆ ತಮ್ಮ ಬದುಕಿನ ತುತ್ತಿನ ಚೀಲವನ್ನು ತುಂಬಿಸ್ಕೊಳ್ಳಲು ಹೊರಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ದುರದೃಷ್ಟಕರ ಸಂಗತಿ ಅಂತಾನೆ ಹೇಳ್ಬೋದು ದಿವ್ಯಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. Halo.